ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ಫೋ ಮಾಸ್ಟರ್ನ ಮತ್ತೊಂದು ಹೊಸ ವಿಡಿಯೋಗೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಕಡೆ ಹೋಗೋಣ. ಫ್ಯಾಕ್ಟ್ ನಂಬರ್ 1. ವೀಕ್ಷಕರೇ, ನೆಗ್ಲೆರಿಯಾ ಫೌಲೆರಿ ಎಂಬ ಇದು ಒಂದು ಅಮೀಬಾ ರೀತಿಯ ಒಂದು ಸೂಕ್ಷ್ಮಜೀವಿಯಾಗಿದೆ. ಈ ಸೂಕ್ಷ್ಮಜೀವಿ ಎಷ್ಟೊಂದು ಭಯಾನಕವೆಂದರೆ ಒಮ್ಮೆ ನಮ್ಮ ಮೆದುಳಿಗೆ ಸೇರಿದರೆ ನಮ್ಮ ಇಡೀ ಮೆದುಳನ್ನೇ ತಿಂದು ಬಿಡುತ್ತದೆ. ಹೌದು, ಈ ಜೀವಿ ಸಿಹಿ ನೀರಿನ ಸರೋವರ ಮತ್ತು ನದಿಗಳಲ್ಲಿ ಕಂಡುಬರುತ್ತದೆ. ಇದು ನಮ್ಮ ಮೂಗಿನ ಮೂಲಕ ಮೆದುಳಿಗೆ ಸೇರಿ ನಮಗೆ ಈ ರೀತಿ ಹಾನಿಯನ್ನು ಉಂಟು ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 2. ಹೃದಯ. ವೀಕ್ಷಕರೇ, ಈ ಹೃದಯವನ್ನು ನಮ್ಮ ದೇಹದ ಮುಖ್ಯವಾದ ಇಂಜಿನ್ ಎಂದು ಹೇಳಬಹುದು. ವೀಕ್ಷಕರೇ, ಈ ಹೃದಯ ಒಂದು ಕ್ಷಣನೂ ರೆಸ್ಟನ್ನು ತೆಗೆದುಕೊಳ್ಳದೆ ನಮಗೋಸ್ಕರ 24 ಗಂಟೆ ಹೊತ್ತು ಕೆಲಸ ಮಾಡುತ್ತಲೇ ಇರುತ್ತದೆ. ಇದು ಎಲ್ಲಿಯಾದರೂ ರೆಸ್ಟ್ ತೆಗೆದುಕೊಂಡಿದೆ ಎಂದರೆ ಆ ಕ್ಷಣದಲ್ಲಿ ಆ ವ್ಯಕ್ತಿ ಸತ್ತಿದ್ದಾನೆ ಎಂದರ್ಥ. ಇದು ಎಲ್ಲರಿಗೂ ಸಹ ತಿಳಿದಿರುವ ವಿಷಯ. ವೀಕ್ಷಕರೇ, ಇಷ್ಟೊಂದು ಮುಖ್ಯವಾಗಿರುವ ಈ ಹೃದಯ ಎಲ್ಲಿಯಾದರೂ ಅಪಾಯದಲ್ಲಿದ್ದರೆ ನಮಗೆ ಕೆಲವೊಂದು ಸೂಚನೆಗಳನ್ನು ಮುಂಚಿತವಾಗಿ ನೀಡುತ್ತದೆ. ಹಾಗಾದರೆ ಆ ಸೂಚನೆಗಳು ಯಾವ್ಯಾವು ಎಂದು ತಿಳಿಯೋಣ. ಮೊದಲನೆಯದಾಗಿ ಉಸಿರಾಟದಲ್ಲಿ ತೊಂದರೆ, ಎರಡನೆಯದಾಗಿ ನಿರಂತರ ಕೆಮ್ಮ ಹಾಗೂ ಅದರ ಜೊತೆಗೆ ರಕ್ತದ ಕಫವನ್ನು ಉಗುಳುವುದು, ಮೂರನೆಯದಾಗಿ ಮೂತ್ರ ವಿಸರ್ಜಿಸಲು ನಿರಂತರ ಪ್ರಚೋದನೆ ಹಾಗೂ ನಾಲ್ಕನೆಯದಾಗಿ ಆಗಾಗ ಎದೆನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಕೊನೆಯದಾಗಿ ಕಾಲುಗಳು, ಮೊಣಕಾಲುಗಳು ಮತ್ತು ಪಾದಗಳಲ್ಲಿ ಊತ ಕಂಡುಬರುತ್ತದೆ. ಈ ಎಲ್ಲ ಲಕ್ಷಣ ಕಂಡು ಬಂದಲ್ಲಿ ವೀಕ್ಷಕರೇ, ಹೃದಯ ಅಪಾಯದಲ್ಲಿದೆ ಎಂದರ್ಥ. ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿಯಾಗಿ. ಫ್ಯಾಕ್ಟ್ ನಂಬರ್ 3. ವೀಕ್ಷಕರೇ, ನೀವು ಪ್ರತಿನಿತ್ಯ ಈ ತಂಗಳನ್ನವನ್ನು ತಿಂತೀರಾ? ಹಾಗಾದರೆ ಈ ತಂಗಳನ್ನದಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಯೋಣ. ಈ ತಂಗಳನ್ನದಲ್ಲಿ ಹಲವಾರು ಆರೋಗ್ಯಕಾರಿ ಗುಣಗಳಿವೆ. ತಂಗಳನ್ನವನ್ನು ಬೆಳಗಿನ ಸಮಯದಲ್ಲಿ ತಿನ್ನಬೇಕು, ಏಕೆಂದರೆ ನೀವು ಪ್ರತಿನಿತ್ಯ ತಂಗಳನ್ನವನ್ನು ಸೇವಿಸುತ್ತಾ ಇದ್ದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ತಂಗಳನ್ನದಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದು ಮಲಬದ್ಧತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ಈ ತಂಗಳನ್ನವನ್ನು ಸೇವಿಸುತ್ತಾ ಇದ್ದರೆ ಅಲ್ಸರ್ ಬರುವುದಿಲ್ಲ. ಹಾಗೂ ಒಂದು ಸಂಶೋಧನೆಯ ಪ್ರಕಾರ ತಂಗಳನ್ನದಲ್ಲಿ ಹಲವಾರು ಪೋಷಕಾಂಶಗಳು ಇರುತ್ತದೆ. ಈ ಅನ್ನದಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುತ್ತದೆ ಮತ್ತು ಪ್ರತಿದಿನ ಈ ತಂಗಳನ್ನು ತಿನ್ನುವುದರಿಂದ ಎಲುಬುಗಳು ಸಹ ಬಲಗೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 4. ವೀಕ್ಷಕರೇ, ಕಾಲುಗಳಿಗೆ ಈ ಕಪ್ಪು ದಾರವನ್ನು ಕಟ್ಟುವುದು ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡಿರುತ್ತೀರಾ. ಹಾಗಾದರೆ ಈ ಕಪ್ಪು ದಾರವನ್ನು ಕಾಲಿಗೆ ಯಾಕೆ ಕಟ್ಟಿಕೊಳ್ಳುತ್ತಾರೆ ಎಂದು ನೋಡಿದರೆ, ಈ ಕಪ್ಪು ದಾರವನ್ನು ಕಾಲಿಗೆ ಕಟ್ಟುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಇತ್ತು. ಧರ್ಮಗ್ರಂಥಗಳ ಪ್ರಕಾರ ಈ ಕಪ್ಪು ದಾರವನ್ನು ಕಟ್ಟುವುದರಿಂದ ಅನೇಕ ಪ್ರಯೋಜನಗಳಿವೆ. ಕೆಲವರು ಸಂಪ್ರದಾಯದಂತೆ ಇಂದಿಗೂ ಮನೆಗಳಲ್ಲಿ ಮಗು ಜನಿಸಿದಾಗ ಕಪ್ಪು ದಾರವನ್ನು ಕಾಲಿಗೆ ಕಟ್ಟುತ್ತಾರೆ. ಇದನ್ನು ಹಾಕೋದರಿಂದ ಕೆಟ್ಟ ದೃಷ್ಟಿಯಿಂದ ಮಗುವನ್ನು ರಕ್ಷಿಸಬಹುದು ಎಂಬ ನಂಬಿಕೆ. ಹಾಗೂ ಈ ಕಪ್ಪು ದಾರಕ್ಕೆ ದುಷ್ಟಶಕ್ತಿಯನ್ನು ತಡೆಯುವ ಶಕ್ತಿ ಇದೆ ಎಂಬ ನಂಬಿಕೆಯಿಂದ ಮಕ್ಕಳಿಂದ ಹಿಡಿದು ಈಗ ಎಲ್ಲರ ಕಾಲಲ್ಲೂ ಈ ಕಪ್ಪು ದಾರ ಕಾಣಸಿಗುತ್ತದೆ. ಇನ್ನೊಂದು ನಂಬಿಕೆ ಏನೆಂದರೆ, ಈ ಕಪ್ಪು ಬಣ್ಣಕ್ಕೆ ಶಾಖ ಇರುವ ಶಕ್ತಿ ಇದ್ದು ಇದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ. ಅಷ್ಟೇ ಅಲ್ಲದೆ ಕೆಲವರ ಕಾಲಿನಲ್ಲಿ ನೋವು ಕಾಣಿಸಿಕೊಂಡರೆ ಅಥವಾ ನೋವು ಕಾಣಿಸಿಕೊಳ್ಳಬಾರದೆಂಬ ಕಾರಣಕ್ಕಾಗಿ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಹಾಗೂ ವೀಕ್ಷಕರೇ, ಪುರುಷರು ತಮ್ಮ ಬಲಗಾಲಿಗೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು, ಮಹಿಳೆಯರು ತಮ್ಮ ಎಡಗಾಲಿಗೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಗ್ರಂಥಗಳು ಹೇಳುತ್ತವೆ. ಫ್ಯಾಕ್ಟ್ ನಂಬರ್ 5. ಕಾರ್ಟೂನ್ ಶೋಗಳು. ಈ ಕಾರ್ಟೂನ್ ಶೋಗಳು ಮಕ್ಕಳಿಗಂತೂ ತುಂಬ ಇಷ್ಟವಾಗುವ ಟಿವಿ ಶೋಗಳಾಗಿವೆ. ಹಾಗೆ ಈ ಶೋಗಳಲ್ಲಿ ತುಂಬ ಪ್ರಸಿದ್ಧಿಯಾದ ಶೋ ಯಾವುದೆಂದರೆ ಅದುವೇ ಟಾಮ್ ಆ್ಯಂಡ್ ಜೆರಿ ಕಾರ್ಟೂನ್ ಶೋ. ಹೌದು, ಇದು ಪ್ರಪಂಚದ ತುಂಬ ಪ್ರಸಿದ್ಧಿಯಾದ ಶೋ ಆಗಿದೆ ಹಾಗೂ ಇದಕ್ಕೆ ಕೋಟಿಗಟ್ಟಲೆ ಅಭಿಮಾನಿಗಳು ಸಹ ಇದ್ದಾರೆ. ವೀಕ್ಷಕರೇ, ಇಷ್ಟೊಂದು ಪ್ರಸಿದ್ಧಿಯಾದ
ಈ ಟಾಮ್ ಆ್ಯಂಡ್ ಜೆರಿ ಕಾರ್ಟೂನ್ ಶೋನ ಶಬ್ದಗಳನ್ನು ಹೇಗೆ ಸೃಷ್ಟಿ ಮಾಡುತ್ತಾರೆ ಎಂದು ನೋಡಿ. ಫ್ಯಾಕ್ಟ್ ನಂಬರ್ 6, ನಿದ್ರೆ. ವೀಕ್ಷಕರೇ, ಈ ನಿದ್ರೆ ಮನುಷ್ಯನಿಗೆ ಎಷ್ಟೊಂದು ಬಹುಮುಖ್ಯವೆಂದರೆ ಒಂದು ದಿನ ನಿದ್ರೆಯಲ್ಲಿ ಸ್ವಲ್ಪ ಏನಾದರೂ ಏರುಪೇರಾದರೆ ಮರುದಿನ ಆ ವ್ಯಕ್ತಿಯ ಪೂರ್ಣ ದಿನವೇ ಮಂಕಾದ ರೀತಿಯಲ್ಲಿರುತ್ತದೆ. ಹಾಗಾಗಿ ವೀಕ್ಷಕರೇ, ನಿದ್ರೆ ಎಂಬುದು ಎಲ್ಲರಿಗೂ ಬಹುಮುಖ್ಯವಾಗಿದೆ. ಒಬ್ಬ ಮನುಷ್ಯ ಸರಾಸರಿಯಾಗಿ 8 ಗಂಟೆ ನಿದ್ರೆ ಮಾಡಬೇಕು. ವೀಕ್ಷಕರೇ, ಈ ನಿದ್ರೆಯಲ್ಲಿ ಉತ್ತಮವಾದ ನಿದ್ರೆ ಬರಬೇಕಾದರೆ ಬೆತ್ತಲೆಯಾಗಿ ಮಲಗಬೇಕು. ಬೆತ್ತಲೆಯಾಗಿ ಮಲಗುವುದರಿಂದ ಆಗುವ ಉಪಯೋಗಗಳು ಏನೆಂದು ತಿಳಿಯೋಣ. ಮೊದಲನೆಯದಾಗಿ ಆರೋಗ್ಯಕರ ಚರ್ಮ ನಿಮ್ಮದಾಗುತ್ತದೆ. ಹಾಗೂ ಎರಡನೇದಾಗಿ ಲೈಂಗಿಕ ಪರಿಹಾರ, ಅಂದರೆ ಲೈಂಗಿಕ ಸಮಸ್ಯೆಗಳಿಂದ ದೂರ ಇರಬಹುದು. ಮತ್ತು ಮೂರನೆಯದಾಗಿ ಸಾಮಾನ್ಯಕ್ಕಿಂತ ಉತ್ತಮವಾದ ನಿದ್ರೆ ಬರುತ್ತದೆ. ಹಾಗೂ ನಾಲ್ಕನೇದಾಗಿ ಹೃದಯದ ತೊಂದರೆಗಳಿಂದ ದೂರ ಇರಬಹುದು. ಹಾಗೂ ಕೊನೆಯದಾಗಿ ನಿಮ್ಮ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ. ಫ್ಯಾಕ್ಟ್ ನಂಬರ್ 7, ವೀಕ್ಷಕರೇ, ಈ ದ್ರವಗಳಲ್ಲಿ ಮನುಷ್ಯನಿಗೆ ಬೇಕಾಗುವ ಅತಿ ಮುಖ್ಯವಾದ ವಸ್ತು ಯಾವುದೆಂದರೆ ಅದುವೇ ನೀರು. ಈ ನೀರಿಲ್ಲದೆ ಮನುಷ್ಯ ಹೆಚ್ಚು ದಿನ ಬದುಕಲು ಸಾಧ್ಯನೇ ಇಲ್ಲ. ಹಾಗೆ ವೀಕ್ಷಕರೇ, ಈ ನೀರು ನಮ್ಮ ಪ್ರತಿನಿತ್ಯದ ಕೆಲಸಗಳಲ್ಲಿ ಬಹುಮುಖ್ಯವಾಗಿ ಉಪಯೋಗವಾಗುತ್ತದೆ. ಮತ್ತು ಈ ನೀರಿಗೆ ಅಪಾರವಾದ ಶಕ್ತಿ ಇದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಈ ವಿಡಿಯೋವನ್ನು ನೋಡಿ. ಇದರಲ್ಲಿ 60,000 PSI ವೇಗದಲ್ಲಿ ನೀರನ್ನು ಬಳಸಲಾಗುತ್ತಿದೆ. ಫ್ಯಾಕ್ಟ್ ನಂಬರ್ 8, ನೀರು. ವೀಕ್ಷಕರೇ, ಈ ನೀರು ಮನುಷ್ಯನಿಗೆ ಬೇಕಾಗಿರುವ ಅತಿ ಮುಖ್ಯವಾದ ದ್ರವ ಆಗಿದೆ. ಒಂದು ವೇಳೆ ಊಟವಿಲ್ಲದಿದ್ದರೂ ಸಹ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ವೀಕ್ಷಕರೇ, ಈ ನೀರಿನಿಂದ ನಮ್ಮ ದೇಹಕ್ಕೆ ತುಂಬ ಉಪಯೋಗಗಳಿವೆ. ಅದರಲ್ಲಿ ಒಂದು, ವಾರಕ್ಕೊಮ್ಮೆ ನೀವು ಊಟವನ್ನೇ ಮಾಡದೆ ಕೇವಲ ನೀರು ಕುಡಿದುಕೊಂಡು ಇದ್ದರೆ ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಯೋಣ. ಒಂದನೇದಾಗಿ ಬೇಗ ತೂಕ ಕಡಿಮೆ ಆಗುತ್ತದೆ. ಎರಡನೇದಾಗಿ ಸಕ್ಕರೆ ಕಾಯಿಲೆ ಹಾಗೂ ಕ್ಯಾನ್ಸರ್ ಬರಲ್ಲ. ಮೂರನೇದಾಗಿ ಬೇಗ ವಯಸ್ಸಾಗದಂತೆ ತಡೆಯುತ್ತದೆ. ಹಾಗೂ ನಾಲ್ಕನೇದಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಬರಲ್ಲ. ಫ್ಯಾಕ್ಟ್ ನಂಬರ್ 9, ವೀಕ್ಷಕರೇ, ಮನುಷ್ಯರ ಮೆದುಳಿಗೆ ಮಲಗಿರುವಾಗ ಕನಸಿನಲ್ಲಿ ಬೇರೆಯವರ ಮುಖವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಪ್ಯಾರಾನಾರ್ಮಲ್ ತಜ್ಞರ ಪ್ರಕಾರ ನಿಮ್ಮ ಕನಸಿನಲ್ಲಿ ಬಂದ ಅಪರಿಚಿತ ಮುಖಗಳು ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮ ಹತ್ತಿರ ನಿಂತಿದೆ ಎಂದರ್ಥ. ಮತ್ತು ನೀವು ನಿದ್ದೆ ಮಾಡುತ್ತಿರುವಾಗ ಮೇಲಿಂದ ಕೆಳಗೆ ಬೀಳುತ್ತಿರುವ ಕನಸು ಬಿದ್ದರೆ ಅದನ್ನು ಹಿಪ್ನಿಕ್ ಜರ್ಕ್ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಏನೆಂದರೆ ಒತ್ತಡ, ಆತಂಕ ಮತ್ತು ನಿದ್ರಾಹೀನತೆ. ಮತ್ತು ನಾವು ಕನಸಿನಲ್ಲಿ ಸಾಯುವ ಮುನ್ನವೇ ಎಚ್ಚರಗೊಳ್ಳುತ್ತೇವೆ. ಇದಕ್ಕೆ ಕಾರಣವೇನೆಂದರೆ ಸಾವಿನ ನಂತರ ಏನಾಗುತ್ತದೆ ಎಂದು ನಮ್ಮ ಮೆದುಳಿಗೆ ತಿಳಿದಿರುವುದಿಲ್ಲ. ಓಕೆ, ಇದು ಮೆದುಳಿನ ಕೆಲವೊಂದು ಮಾಹಿತಿಗಳು. ಓಕೆ ವೀಕ್ಷಕರೇ, ಇದು ಇವತ್ತಿನ ಕೆಲವೊಂದು ಫ್ಯಾಕ್ಟ್ಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.